ಯಾರೋ ಡೈರೆಕ್ಟ್ರು ಹೋಗೋ ನಿನ್ ಮುಖ ನೋಡು ನೀನ್ ಹೀರೋನ ಅಂತ ಬೈಕ್ ಕಳ್ಸ್ಬಿಟ್ರಂತೆ. ಏನಮ್ಮ ನಿನ್ ನನ್ನ ಯಾಕಮ್ಮ ಹಿಂಗ್ ಹುಟ್ಟಿಸಿದ್ಯಾ ಸರ್? ಅವ್ರ ತಾಯಿ ಮ್ಯಾನಿಫೆಸ್ಟೇಷನ್ ಗೊತ್ತಿತ್ತು ಅನ್ಸುತ್ತೆ. ಏನ್ ಹೇಳಿದ್ರಂತೆ ಗೊತ್ತಾ ಅವರು? ಗೋಳಿನ ಹಾಡು ಕೇಳ್ತಾರೆ ಕೇಳ್ತಾರೆ ಕೇಳ್ತಾರೆ. ಪ್ಲೀಸ್ ರಿಮೆಂಬರ್, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಇದು ಹಾಡು ಬೇರೆ ಮೂವಿ ಯಾರ್ದೋ ಕತೆ ಗೊತ್ತಿಲ್ಲ. ಆಲ್ರೆಡಿ ಸ್ಯಾಡ್ ಹಾರ್ಮೋನ್ಸ್ ರಿಲೀಸ್ ಆಗತ್ತೆ ಬಾಡಿಲಿ. ಗೋಳಾಡೋ ಸೀರಿಯಲ್ಗಳು ಅದನ್ನು ಜಾಸ್ತಿ ನೋಡ್ಬೇಡಿ ಪ್ಲೀಸ್, ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಷ್ಟೋ ಜನ ತನ್ನಂತ ನೋಡ್ಕೊಳಕ್ಕೆ ಅಸಹ್ಯ ಪಟ್ಕೋತಾರೆ ಬೆಚ್ಚಲ ಮನೆಯಲ್ಲಿ, ನಿಮ್ಗೆ ಗೊತ್ತಾ? ಯಾಕಂದ್ರೆ ಬೇರೆಯವ್ರ ಜಡ್ಜ್ಮೆಂಟ್ ನಂಬಿಟ್ಟಿರ್ತಾರೆ. ಅವರು ಅಸಹ್ಯ ಅಂದಾಗ ನಾನ್ ಅಸಹ್ಯ ಅಂತ ನಂಬಿಟ್ಟಿರ್ತಾರೆ. ಬೇರೆಯವ್ರ ಒಪಿನಿಯನ್ ಅನ್ನ ಟ್ರೂತ್ ಅಂತ ಅನ್ಕೊಂಡ್ಬಿಡ್ತಾರೆ. ಸರ್ ನೀವ್ ಇಮ್ಯಾಜಿನ್ ಮಾಡ್ಕೋಬಹುದಾ, ಬೆಳ್ಳಗಿರೋರ್ನೇ ಹೀರೋ ಅಂತ ನೋಡೋ ಸೈಕಾಲಜಿ ಇರೋ ನಮ್ಮ ಜನ ರಜನಿಕಾಂತ್ ಅನ್ನೋರ್ನ ಸೂಪರ್ ಡಿಪೋರ್ ಹೀರೋ ಮಾಡ್ತಾರೆ ಅಂದ್ರೆ ಅವ್ರ ವಿಶ್ವಾಸ ಎಷ್ಟು ಮಟ್ಟಿಗೆ ಟ್ಯೂನ್ ಮಾಡ್ಕೊಂಡಿರ್ಬೋದು. ಸರ್ ಜಗ್ಗೇಶ್ ಅವ್ರದಂತೂ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ. ಅವ್ರಿಗೆ ಯಾರೋ ಡೈರೆಕ್ಟ್ರು ಹೋಗೋ ನಿನ್ ಮುಖ ನೋಡು ನೀನ್ ಹೀರೋನ ಅಂತ ಬೈಕ್ ಕಳ್ಸ್ಬಿಟ್ರಂತೆ. ಏನಮ್ಮ ನಿನ್ ನನ್ನ ಯಾಕಮ್ಮ ಹಿಂಗ್ ಹುಟ್ಟಿಸಿದ್ಯಾ ಸರ್? ಅವ್ರ ತಾಯಿ ಮ್ಯಾನಿಫೆಸ್ಟೇಷನ್ ಗೊತ್ತಿತ್ತು ಅನ್ಸುತ್ತೆ. ಏನ್ ಹೇಳಿದ್ರಂತೆ ಗೊತ್ತಾ ಅವರು? ಒಳಗಡೆ ಶಿವನ ಆರಾಧನೆ ಮಾಡು, ಅದೊಂದೇ ಮುಖ್ಯ. ಅದೇ ಜನ ನಿನ್ನ ಕರೆದು ಕೆಲ್ಸ ಕೊಡ್ತಾರೆ. ದೊಡ್ಡ ಹೀರೋ ಅಂತ ಬೆಳೆದಿದ್ದೀನಿ ಅಂದ್ರೆ ಅಮ್ಮ ಹೇಳಿದ ವಿಶ್ವಾಸ ನಾನು ತಗೊಂಡೆ. ಯಾಕೆ ನೀವು ಅಫರ್ಮೇಶನ್ ಮಾಡಲ್ಲ? ಹೋಗಿ ಮೇಡಮ್ ಮಾಡ್ದಾಗ ನೆಗೆಟಿವ್ ಥಾಟ್ ಬರುತ್ತೆ, ನಂಗೆ ಆಗಲ್ಲ ಅಂತಾರೆ. ನಿಮ್ ಮೆದುಳಿಗೆ ತರಬೇತಿ ಕೊಡಿ. ನೆಗೆಟಿವ್ ಥಾಟ್ ಬರ್ತಾ ಇದೆಯಾ, 7 ಗಂಟೆಗೆ ನಾನು ನಿನ್ ಜೊತೆ ಕೂತ್ಕೋತೀನಿ ಅವಾಗ ಬಾ ಅಂತ ಹೇಳಿ.